హోటల్ నుంచి అట్లా నువ్వు మధ్యాహ్నం ఆడ గంగే క్లోజ్ అప్ చేసింటే చూడు అసలు చేయదు తప్పు నీదే ఏటర్ నా పబ్లిక్ కొట్టింటే దాన్ని ఆఫ్ చేసి మరి నువ్వు ఫ్రెండ్స్ కొట్టించావు. అయ్యో ఎడుకోబోకబ్బో నీవు అడ్డ పొందకద్దా ಇಲ್ಲ ಸಮಯ ಅದ್ರ ನೆಟ್ಟೆ ಮಾತು ಅಕ್ಷರ ಮಾಡೋರಿಗೆ ನಾವು ಹೇಗೆ ಅನ್ನೋದು ಗೊತ್ತಾಗ್ತದೆ ವಿಚಾರನ ತಿಳಿದಿಲ್ಲ. ಹಾಗಾಗಿ ಎಲ್ಲರೂ ಉಳಿದಿಲ್ಲ, ಎಷ್ಟೋ ಜನ ಸ್ವಲ್ಪ ದೂರ ಇರಿ. ಯಾರಲ್ಲಿ ಕುಂಕುಮ ಕೊಡುವಂತವರು ಅಕ್ಷರಿಗೆ ಅನುಕೂಲ ಮಾಡಿಕೊಡುವಂತವರು ಇಷ್ಟು ಮಾತ್ರ ಇಟ್ಟು ಉಳಿದಂತೆಲ್ಲರೂ ಕೂಡ ದೂರ ಬರಬೇಕಾಗಿ ನನಗೆ ಪ್ರಾರ್ಥನೆ. ఇలా చెప్తుంటే అట్లా పోతాయి కదా. ಆಯ್ಸಪ್ಪಣ ಅಂದ್ರ ಏನ್ರಲ್ಲ ಕಾಣ್ತಿರಲ್ಲ ಏ ರಾಜಶೇಖರ ಮಾವ ಆಯ್ ಅಂತ ಹೇಳಿದ್ರೆ ಕೇಳ್ತಿಲ್ಲ ಹಾ ಮಾವ ನಿನ್ನ ಹೆಸರು ವಿಡಿಯೋದಾಗ ಇಟ್ರೆ ಕೇಳಿ ಅದ್ರಾಗ ನಾನು ಹೇಗಲ್ಲ ಆ ಹೇಳಂದ್ರೆ ಹೇಳಿಲ್ಲ ಅಲ್ಲಿ ಆ ಹೇಳಂತಂದ್ರೆ ಹೇಳಿಲ್ಲ ಅಲ್ಲಿ ಮಾಮೂಲೆ ನೋಡ್ರಿ. ಮೈಕ್ನವ್ರು ಯಾರು ಒಬ್ರು ಸ್ವಲ್ಪ ಮೈಕ್ ಕೊಡ್ರಿ, ಒಂದೆರಡು ಮೈಕು ನಾ ಮಾವಳಿ ಹೇಳಕ್ಕೆ. ಮೈಕ್ನವ್ರು ಯಾರಿದ್ರೆ ಒಂದೆರಡು ಮೈಕ್ ದಯಮಾಡಿ ಎಷ್ಟೋ ಯಾರ್ಯಾರಿದ್ದೀರಿ ಅಲ್ಲಿ ಜನ ಕುಂಕುಮಾರ್ಚನೆ ಮಾಡುವಂತ ಆವರಣದಲ್ಲಿ ಯಾರ್ಯಾರು ಎಷ್ಟೋ ಜನ ಇದ್ದೀರಿ ದಯಮಾಡಿ ಸ್ವಲ್ಪ ಸೈಡಿಗೆ ಸರ್ಕೊಂಡ್ರೆ ಅರ್ಚನೆ ಮಾಡೋರಿಗೆ ಅನುಕೂಲವಾಗ್ತದೆ ಅಂತ. ದಯಮಾಡಿ ಎಷ್ಟೋ ಜನ ಯಾರ್ಯಾರಿದ್ರು ದಯಮಾಡಿ ಸೈಡಿ ಸರಿ ಅದು ಕುಂಕುಮಾರ್ಚನೆಗೆ ಅನುಕೂಲ ಮಾಡುವಂತ ಒಂದು ಇದ್ರು ಬಿಟ್ಟು ಉಳಿದಂತಹವರೆಲ್ಲ ಸ್ವಲ್ಪ ಸೈಡಿ ಸರ್ಕೊಂಡು ಆ ಕುಂಕುಮಾರ್ಚನೆಯನ್ನ ದೂರಿಂದಲೇ ವೀಕ್ಷಣೆ ಮಾಡಬೇಕಂತ ಸವಿನಯ ಪ್ರಾರ್ಥನೆ. ರೆಕಾರ್ಡಿಂಗ್ ದಯಮಾಡಿ ಎಷ್ಟೋ ಜನ ಎಲ್ಲ ಈ ಕಡೆ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ಯಾಕಂದ್ರೆ ಮಾಡುವಂತವರಿಗೆ ಮೊದಲಿಗೆ ಕೆಲವೊಂದು ವಾಕ್ಯಗಳನ್ನ ಅವರಿಗೆ ನಾವು ಹೇಳಬೇಕಾಗುತ್ತೆ, ಯಾವ ರೀತಿ ಅರ್ಚನೆ ಯಾವ ರೀತಿ ಇರುತ್ತೆ ಅಂತ ಕಾಣಿಸಿಲ್ಲ ಅಂದಾಗ ಏನಾಗ್ತದೆ ಗೊತ್ತು ಆಗಲಿಲ್ಲ. ಹಾಗಾಗಿ ಎಷ್ಟೋ ಜನ ಗುಂಪಲ್ಲಿ ಯಾರ್ಯಾರು ಇದ್ದೀವಿ ವ್ಯವಸ್ಥಾಪಕರು ಕೂಡ ಒಂದು ಸ್ವಲ್ಪ ಸೈಡಿ ಬಂದ್ರೆ ಅನುಕೂಲ ಆಗ್ತದೆ. ನೋಡ್ಕೊಂತ ನೋಡಲ್ಲ ಅಬ್ಸರ್ವ್ ಮಾಡತ್ತೆ ಅವ್ರಿಗೆ ಹೇಳ್ತೀವಿ. ಅಲ್ಲಿ ಅವ್ರು ಹೇಳ್ತಾರ, ಅವ್ರು ಹೇಳ್ದ ನೀವು ಹೋಗ್ಬಿಟ್ರೆ ನೀವು ಒಂದ್ ಸೈಡಿಗೆ ಇದ್ರಿ ಖಾಲಿ ಆದಾಗ ಹೇಳಂತಿರ್ತಾರ, ಅವ್ರು ಖಾಲಿ ಆದಾಗ ತೋರಿಸ್ತಾರ. ಅವ್ರು ಬಂದ್ ಹಾಕಿ లాస్ట్ పోదాం. చాలా అంటే
నిలబడ వెయిట్ చేయాలా డోన్స్ ఇది దాన్ని తిప్పే కదేమన్నా ಸಕಲ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಪ್ರಮೋದಣ್ಣ ನೋಡ್ರಿ ಎಲ್ಲಾ ಭಕ್ತಾದಿಗಳು ಮಾತೆಯರು ಕುಂಕುಮಾರ್ಚನೆ ಮಾಡುವಂತ ಮಾತೆಯರಲ್ಲಿ ವಿನಂತಿ, ನಿಮ್ಗೆ ಎರಡೆರಡು ಬಟ್ಲ ಕೊಟ್ಟಿರ್ತಾರೆ. ಒಂದು ಬಟ್ಲದಲ್ಲಿ ಕುಂಕುಮ ಇರ್ತದ್ರಿ, ಒಂದು ಬಟ್ಲದಲ್ಲಿ ಕುಂಕುಮ ಇರಲ್ಲ, ಖಾಲಿ ಬಟ್ಲ ಇರ್ತದ. ಆ ಖಾಲಿ ಇರುವಂತ ಬಟ್ಲನ್ನ ನೆಲದ ಮೇಲೆ ಇಡ್ಬೇಕು, ಕೆಳಗಡೆ ಇಟ್ಟಿರಿ. ಕುಂಕುಮ ಇರುವ ಬಟ್ಲನ್ನ ಎಡಗೈಲಿ ಇಟ್ಕೊಡ್ರಿ, ನಿಮ್ಮ ಎಡಗೈಲಿ ಲೆಫ್ಟ್ ಹ್ಯಾಂಡ್ ಎಡಗೈಲಿ ಇಟ್ಕೋಬೇಕು ಕುಂಕುಮ ಇರುವಂತ ಬಟ್ಲನ್ನ. ಇದಕ್ಕೆ ಮೃಗ ಮುದ್ರ ಅಂತಾರೆ, ಜಿಂಕೆ ಮುದ್ರ ಅಂತದೆ. ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ತೋರಿಸ್ತಾ ಇದ್ದಾರೆ ಸ್ವಾಮಿಯರ್ ಮುಂದೆ. ಇಲ್ಲಿದ್ದರು ನನ್ನ ನೋಡ್ರಿ, ಅಲ್ಲಿದ್ದರು ಆ ಕಡೆ ಸ್ವಾಮಿಯರ್ ನೋಡ್ರಿ, ಆ ಕಡೆ ಇದ್ದರು ಕೂಡ ಸ್ವಾಮಿಯರ್ ತೋರಿಸ್ತಾ ಇರ್ತಾರೆ. ಈಗ 3 ಬಟ್ಟಿಂದ ಕುಂಕುಮವನ್ನು ತಗೊಂಡು ನಾಮಾವಳಿಯನ್ನು ಹೇಳ್ತಾ ಬರ್ತಾರೆ. ನಮಃ ನಮಃ ಅಂತ ನಿಮ್ಗೆ ಯಾವಾಗ ಕೇಳಿಸುತ್ತೋ ಅವಾಗ ಸ್ವಲ್ಪ ಕುಂಕುಮದನ್ನ ಕೆಳಗ್ ಬಿಡ್ತಾ ಬರ್ಬೇಕು. ಆದ್ರೆ ಇದನ್ನ ಧ್ವನಿಯಲ್ಲಿ, ಆ ಧ್ವನಿಯಲ್ಲಿ ಖಾಲಿ ಇರುವಂತಹ ಧ್ವನಿಯಲ್ಲಿ ಅಷ್ಟೇ ಬಿಡ್ತಾ ಬರ್ಬೇಕು. ಬಿಡ್ಬೇಕಾದ್ರೆ ಎಲ್ಲಾರು ಮನಸ್ಸಲ್ಲಿ ದುಮ್ ದುರ್ಗಾಯೇ ನಮಃ ಇದ್ದಿದ್ರೆ ದುರ್ಗಾಯೇ ನಮಃ ಇದ್ದಿದ್ರೆ ಆರಾಧ್ಯ ದೇವತೆ, ಬನ್ನಿ ಮಹಾಕಾಳ್ಯೇ ನಮಃ. ಒಟ್ಟು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ದೇವಿ ಹೆಸರು ದುರ್ಗಾಡಿ ಅಥವಾ ಬನ್ನಿ ಮಹಾಕಾಳ್ಯೇ ನಮಃ ಅಂತ ಅನ್ಕೊಂತಾ ಇರ್ಬೇಕು. ನಿಮ್ಮ ಮನಸ್ಸಲ್ಲಿ ಅನ್ಬೇಕು, ಜೋರಾಗ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ ನಮಃ ಅಂತ ಅಂದಾಗ ಖಾಲಿ ಇರುವಂತಹ ಧ್ವನಿಯಲ್ಲಿ ಆ ಕುಂಕುಮವನ್ನ ಸ್ವಲ್ಪವಾಗಿ ಬಿಡ್ತಾ ಬರಬೇಕು. ಯಾರಿಗೆ ಕುಂಕುಮ ಖಾಲಿ ಆಗುತ್ತೋ ಆ ಧ್ವನಿ ಮೇಲೆಗಡೆ ತೋರಿಸಿದ್ರೆ ಅವ್ರು ಬಂದು ನಿಮಗೆ ಕುಂಕುಮ ಹಾಕ್ತಾರೆ. ಅಲ್ಲಿಂದ ಮತ್ತೆ ಜೋರಾಗಿ ಒದರಾಡೋದು ಆತರ ಎಲ್ಲ ಮಾಡ್ಬಾರ್ರಿ. ಖಾಲಿ ಇರೋ ಧ್ವನಿಯನ್ನು ಕೈಯನ್ನ ಎತ್ತಿ ಅಥವಾ ತೋರಿಸ್ರಿ. ಇರುವಂತ ಇಲ್ಲಿ ವ್ಯವಸ್ಥಾಪಕರು ಬಂದು ಆ ಕುಂಕುಮವನ್ನು ನಿಮಗೆ ತುಂಬಿಸ್ಕೊಡ್ತಾರೆ. ದಯಮಾಡಿ ಕುಂಕುಮಾರ್ಚನೆ ಪ್ರಾರಂಭವಾದಾಗಿಂದ ಮುಗಿಯುವವರೆಗೂ ಯಾರೂ ಮಾತಾಡಬಾರದು. ಯಾಕಂದ್ರೆ ಅರ್ಚನೆಯನ್ನು ನಾವು ಯಾವ ರೀತಿಯಾಗಿ ದೇವಿಗೆ ಸಲ್ಲಿಸಬೇಕಂದ್ರೆ ಕಾಯ ವಾಚ ಮನಸ ಅಂತ. ಅಂದ್ರೆ ಕಾಯವಂತಂದ್ರೆ ನಮ್ಮ ದೇಹವನ್ನು ಧರಿಸ್ಬೇಕಂತಂದ್ರೆ ಅರ್ಚನೆ ಮಾಡ್ತಾ ಕೈಯಿಂದ ಅರ್ಚನೆ ಮಾಡ್ತಾ ಇರ್ಬೇಕಂತ. ವಾಚ ಅಂದ್ರೆ ಬಾಯಿಯಿಂದ ದೇವಿಯ ಹೆಸರುಗಳನ್ನ ಹೇಳ್ತಾ ಇರ್ಬೇಕಂತ. ದುರ್ಗಾ ದೇವಿ ನಮಃ, ಬನ್ನಿ ಮಹಾಕಾಳಿ ನಮಃ. ನಮ್ಗೆ ಯಾವ್ದು ಬರುತ್ತೋ ದೇವಿಯ ಸ್ಮರಣೆ ಮಾಡ್ತಾ ಇರ್ಬೇಕಂತೆ. ಮನಸ್ಸಿನಲ್ಲೂ ಕೂಡ ಬೇರೆ ರೀತಿಯಾದಂತ ಯಾವುದೇ ರೀತಿ ಯೋಚನೆ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ಹೆಣ್ಮಕ್ಳೇ ಇದೀರಿ, ಕುಂಕುಮಾರ್ಚನೆ ಮಾಡ್ಬೇಕಾದ್ರೆ ಮನೆ ಮೇಲೆ ಹಾಲಿಟ್ಟು ಬಂದಿದ್ದೀನೋ, ಗ್ಯಾಸ್ ಮೇಲೆ ಹಾಲು ಹೋಗ್ತೀನೋ ಅಂತ ಯೋಚನೆ ಮಾಡಬಾರ್ದು. ಗಮನವೆಲ್ಲ ಕುಂಕುಮಾರ್ಚನೆ ಮೇಲೆ ಇರಬೇಕು. ಅದಕ್ಕೋಸ್ಕರ ಅವಾಗ ಮಾತ್ರ ದೇವಿ ಪ್ರಸನ್ನತೆ ಆಗ್ತಾಳೆ. ಅದಕ್ಕೋಸ್ಕರ ಕಾಯ ವಾಚ ಮನಸ ಎಂಬುವಂತ ತ್ರಿಕರಣ ಶುದ್ಧಿಯಿಂದ ಈ 3 ಬಟ್ಟೆಗಳಿಂದ ನಾವು ನಾಮಾವಳಿ ಹೇಳ್ತೀವಿ. ನಾಮಾವಳಿ ಶುರುವಾದಾಗ ಆ ಕುಂಕುಮವನ್ನ ಎತ್ಕೊಂಡು ಖಾಲಿ ಇರುವಂತ ಧ್ವನಿಯಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಇರ್ಬೇಕು. ದಯಮಾಡಿ ಮಾತೆಯರಿಗೆ ಮತ್ತೊಮ್ಮೆ ಪ್ರಾರ್ಥನೆ, ಯಾರು ಮಾತಾಡಬಾರ್ದು, ನೀವು ಮಾತಾಡಬೇಡ್ರಿ, ಪಕ್ಕದವ್ರನ್ನು ಮಾತಾಡಿಸ್ಬೇಡ್ರಿ. ಭಕ್ತಿಯಿಂದ ಶ್ರದ್ಧೆಯ ಧ್ಯೇಯಂ, ಶ್ರದ್ಧೆಯಿಂದ ನೀವು ಒಂದ್ಸರಿ ಆ ದೇವಿಯನ್ನು ಸ್ಮರಣೆ ಮಾಡ್ಕೊಂಡು ಹಾಕಿದ್ರೆ ಸಾಕು 100ರಷ್ಟು ಫಲ ಸಿಗ್ತದೆ. ಅದಕ್ಕೋಸ್ಕರ ಎಲ್ಲಾರು ಭಕ್ತಿಯಿಂದ ಆ ಶ್ರದ್ಧೆಯಿಂದ ಅಖಂಡ ಸೌಭಾಗ್ಯ ಸಿಗಲಿ ಎಂಬ ಉದ್ದೇಶದಿಂದ ಕುಂಕುಮಾರ್ಚನೆ ಮಾಡ್ತೀನಿ ಅಂತಂದು ಪ್ರಾರ್ಥನೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಮೊದಲಿಗೆ ಈ ಕುಂಕುಮಾರ್ಚನೆ ಮಾಡೋದಕ್ಕಿಂತ ಮುಂಚೆಗೆ ಮೊದಲಿಗೆ ಎಲ್ಲರೂ ಸಂಕಲ್ಪ ಮಾಡ್ಬೇಕಂತೆ. ಯಾವುದಕ್ಕೋಸ್ಕರ ಈ ಕುಂಕುಮಾರ್ಚನೆಯನ್ನು ಮಾಡ್ತೀವಿ, ಕಲ್ಪ ಐತಿ ಸಂಕಲ್ಪ ಅಂದ್ರೆ ನಾವು ಮನಸ್ಸಿನಲ್ಲಿ ದೃಢವಾದಂತಹ ನಿರ್ಧಾರ ಮಾಡುವಂತದ್ದು. ಯಾಕೋಸ್ಕರ ಈ ಕುಂಕುಮಾರ್ಚನೆ ಮಾಡ್ತಿದ್ದೀನಿ, ಯಾರಿಂದ ಮಾಡ್ತಾ ಇದ್ದೀನಿ, ಯಾವ ದೇವಿಗೆ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡುವಂತದ್ದು. ಅಂತ ಸಂಕಲ್ಪ ಪ್ರಾರಂಭವಾಗ್ತದೆ. ಎಲ್ಲಾರು ಭಕ್ತಿಯಿಂದ ಮೊದಲಿಗೆ ಎಲ್ಲಾ ಕಾರ್ಯಕ್ರಮಗಳು ನಿರ್ವಿಘ್ನದಿಂದ ನಡೀಲಿ ಅಂತ ಗಣಪತಿಯ ಪ್ರಾರ್ಥನೆ ಮಾಡ್ತೀವಿ. ಓಂ ಗಣಾನಾನ್ವಾ ಗಣಪಾದಿಭ್ಯೋ ಹವಾಮಹೇ ಪ್ರಿಯಾನಾನ್ವಾ ಪ್ರಿಯವಾದಿಭ್ಯೋ ಹವಾಮಹೇ ದಿವ್ಯಾನ್ವಾ ದಿವ್ಯೇಭ್ಯೋ ಹವಾಮಹೇ ಗಣಪತಯೇ ನಮಃ ಗಣಪತಯೇ ನಮಃ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅದ್ಯಪೂರ್ವೋಚ್ಚರಿತೇವಂ ಶೋಭಾತೀರ್ಥೌ ತತ್ಸತ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ತ್ರಿಗುಣಾತ್ಮಿಕ ಶ್ರೀ ವನ್ನೇ ಮಹಾಕಾಳಿ ದಿವ್ಯದೇವತಾ ಪ್ರೀತ್ಯರ್ಥಂ ಯಜಮಾನಸ್ಯ ಗೋತ್ರೋದ್ಭವಸ್ಯ. ಕೂತಿರುವಂತ ಎಲ್ಲಾ ಮಹಿಳೆಯರು ನಿಮ್ಮ ಗೋತ್ರ ಬೆಡುಗು, ಗೋತ್ರ ಅಂದ್ರೆ ನಿಮ್ಮ ಬೆಡುಗು ಹೇಳ್ಕೊಡ್ರಿ. ನಿಮ್ಮ ಪತಿಗಳ ಹೆಸರು, ನಿಮ್ಮ ಗಂಡಂದರ ಹೆಸರು, ನಿಮ್ಮ ಮನೆಯವರ ಹೆಸರನ್ನ ಹೇಳ್ಕೊಡ್ರಿ. ರಾಶಿ ನಕ್ಷತ್ರ ಗೊತ್ತಿದ್ರೆ ರಾಶಿ ನಕ್ಷತ್ರ ಹೇಳ್ಕೊಡ್ರಿ, ನಿಮ್ಮ ಹೆಸರು. ಹಾಗೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ನಕ್ಷತ್ರವನ್ನ, ನಿಮ್ಮ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಡ್ರಿ.
ಮಕ್ಕಳ ಹೆಸರು, ಮನೆಯಲ್ಲಿ ಅತ್ತಿ ಮಾವ ಇದ್ರೆ ಅತ್ತಿ ಮಾವನ ಹೆಸರು, ನಿಮ್ಮ ಕುಟುಂಬದ ಸದಸ್ಯರ, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೋ ನಿಮ್ಮ ಮನೆಯಲ್ಲಿ ಅವರೆಲ್ಲರ ಹೆಸರನ್ನು ಹೇಳ್ಕೊಡ್ರಿ. ಅರ್ಚನೆ ಮಾಡುವಂತಹ ಕುಟುಂಬಸ್ಥರಷ್ಟೇ ಅಲ್ಲ, ಇಲ್ಲಿರುವಂತಹ ಎಲ್ಲಾ ಭಕ್ತ ಮಹಾಶಯರು ಪ್ರಾರ್ಥನೆ ಮಾಡ್ಕೋಬಹುದು, ಸಂಕಲ್ಪ ಎಲ್ಲಾರು ಮಾಡಬಹುದು. ಯಾಕಪ್ಪ ಅಂತಂದ್ರೆ ಕರ್ತ, ಕಾರಯಿತ, ಪ್ರೇರಕ, ಅನುಮೋದಕ ನಿಮ್ಮ ಪರವಾಗಿ ಅವರು ಕುಂಕುಮಾರ್ಚನೆ ಮಾಡ್ತಿದ್ದಾರೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ನಿಮಗೂ ಫಲ ಸಿಗ್ತದ, ನೋಡುವಂತವ್ರಿಗೆ ನಿಮಗೂ ಫಲ ಸಿಗ್ತದ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯವರ ಹೆಸರು, ಮಕ್ಕಳ ಹೆಸರು, ಮನೆಯಲ್ಲಿರುವಂತಹ ಕುಟುಂಬಸ್ಥರ ಎಲ್ಲರ ಹೆಸರನ್ನ ಹೇಳ್ಕೊಡ್ರಿ. ಎಲ್ಲ ಮಾತೇರಿ ಹೇಳ್ಬೇಕು. ಮಮ ಎಲ್ಲರೂ ಹೇಳಿ, ಮಮ ಸಹ ಕುಟುಂಬಾನಾಂ ಸಹ ಪರಿವಾರಾನಾಂ ಸಹ ಆಶ್ರಿತ ಬಂಧು ವರ್ಗ ಜನಾನಾಂ ಕ್ಷೇಮ ಧೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಿ ಅರ್ಥಂ ಮಮ ಯಾವತ್ ಜೀವ ಅಖಂಡ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಅರ್ಥಂ ಅಷ್ಟೈಶ್ವರ್ಯ ಅಭಿವೃದ್ಧಿ ಅರ್ಥಂ ಪುತ್ರ ಪೌತ್ರಾದಿ ಅನ್ನವತ ಅವಿಚ್ಛಿನ್ನ ಸಂತತಿ ಅಭಿವೃದ್ಧಿ ಅರ್ಥಂ ಮಹಾಲಕ್ಷ್ಮಿ ಮಮ ಗೃಹೇ ಅಸ್ಮಿನ್ ಗುಳ್ಯಮ್ಮ ಗ್ರಾಮೇ ಸರ್ವೇಷಾಂ ಗೃಹಾನಾಂ ಅಲಕ್ಷ್ಮಿ ನಿವಾರಣ ಪೂರ್ವಕ ಮಹಾಲಕ್ಷ್ಮಿ ಧೈರ್ಯತ ಶುಭತ ಸಿದ್ಧಿ ಅರ್ಥಂ ಧನಗಣಕ ವಸ್ತುವಾಹನ ಮಣಿಮುಕುಟ ಆದಿ ಅಷ್ಟೈಶ್ವರ್ಯ ಅಭಿವೃದ್ಧಿ ಅರ್ಥಂ ಮಮ ಪುತ್ರ ಪುತ್ರೀಣಾಂ ಸುವಿದ್ಯಾ ಸದ್ಬುದ್ಧಿ ಸುಜ್ಞಾನ ಸದಾಚಾರ ಪ್ರಾಪ್ತಿ ಅರ್ಥಂ ಮೇಧಾಶಕ್ತಿ ಅಭಿವೃದ್ಧಿ ಅರ್ಥಂ ತಥಾ ಚ ಮನ ಈಪ್ಸಿತ ಕಾಮನಾ ಸಿದ್ಧಿ ಅರ್ಥಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಗುಣಾತ್ಮಿಕ ಶ್ರೀ ಬನ್ನಿ ಮಹಾಕಾಳಿ ಪರಮಾನುಗ್ರಹ ಪ್ರಸಾದ ಸಿದ್ಧಿ ಅರ್ಥಂ ಅದ್ಯ ದಿವಸೆ ಕುಂಕುಮಾರ್ಚನ ಆಖ್ಯಂ ಲಕ್ಷ ಕುಂಕುಮಾರ್ಚನ ಆಖ್ಯಂ ಅಹಂ ಕರಿಷ್ಯೆ ಏತತ್ ಸರ್ವಕಾರ್ಯ ನಿರ್ವಿಘ್ನತ ಸಿದ್ಧ್ಯರ್ಥಂ ಗಣಪತಿ ಸ್ಮರಣ ಪ್ರಾರ್ಥನಾ ಪೂರ್ವಕ ದೇವಿ ಪ್ರಾರ್ಥನಂ ಆಖ್ಯಂ ಅಹಂ ಕರ್ಮ ಕರಿಷ್ಯೆ. ಎಲ್ಲಾರೊಮ್ಮೆ ಪ್ರಾರ್ಥನೆ ಮಾಡ್ಕೊಡ್ರಿ. ಇಲ್ಲಿವರೆಗೆ ಹೇಳಿರುವಂತದ್ದು ಸಂಕಲ್ಪ. ನನ್ನ ದೀರ್ಘ ಸೌಮಂಗಲ್ಯತ್ವಕ್ಕೋಸ್ಕರ, ಇಲ್ಲಿ ಇರುವಂತಹ ಗ್ರಾಮದ ಹಾಗೂ ದೇಶವಾಸಿಗಳ ಸೌಮಂಗಲ್ಯಕ್ಕೋಸ್ಕರ, ಮಕ್ಕಳಿಗೆ ಸದ್ಬುದ್ಧಿ ಸುಜ್ಞಾನ ಸಿಗೋದಕ್ಕೋಸ್ಕರ, ಎಲ್ಲರಲ್ಲಿ ಸದಾಚಾರ ಬರಲಿಕ್ಕೋಸ್ಕರ, ಎಲ್ಲಾ ರೀತಿಯಿಂದ ಗ್ರಾಮಕ್ಕೆ ನಮಗೂ ಕಲ್ಯಾಣವಾಗಿ ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ಲಕ್ಷ ಕುಂಕುಮಾರ್ಚನೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡ್ಕೊಂಡ್ರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕಾಮನೆಗಳು ಅಪೇಕ್ಷೆಗಳಿದ್ರೆ ಅದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಡ್ರಿ. ಎಲ್ಲಾರು ಆ ದೇವಿಯನ್ನ ಒಮ್ಮೆ ಪ್ರಾರ್ಥನೆ ಮಾಡ್ಕೊಡ್ರಿ. ಎಲ್ಲಾ ಕಾರ್ಯಕ್ರಮಗಳು ನಿರ್ದಿಷ್ಟದಿಂದ ನಡೆಯುವಂತ ಗಣಪತಿಯನ್ನ ಹಾಗೂ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ಕಾಯಾನಾಯಕ ಶೇಖರಾಂ ವಿಲಮುಗೆ ಮಾಪೇನ ವಕ್ಷೋರಾಂ ಪಾಲೆ
ब्राह्मण पूर्णरत्नशकं रक्तोत्पलं बिभ्रते सौम्यां रत्नगणत्तरक्तचरणां ध्याये परामंबिकाम् ಆ ಕುಂಕುಮವನ್ನು ಮುಟ್ಟಿ ಎಲ್ಲರೂ ಹೇಳಬೇಕು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಕುಂಕುಮಾರ್ಚನೆ ಪ್ರಾರಂಭವಾಗ್ತದೆ. ಆಜ್ಞೆ ತೋರಿಸಿದ ರೀತಿ ಈಗ 3 ಬೆರಳು, ಆ 3 ಬೆರಳುಗಳಿಂದ ಕುಂಕುಮವನ್ನು ತಗೊಂಡು ನಿಮ್ಮ ಮುಂದೆ ಇರುವಂತಹ ಕಾಳಿಯದ ಮೇಲೆ ಅರ್ಚನೆ ಮಾಡ್ತಾ ಇರಬೇಕು. ಆಜ್ಞೆ ಹೇಳಿದ್ರೆ ದುರ್ಗಾಯೇ ನಮಃ ಎದುರೆ ಬನ್ನಿ ಮಹಾಕಾಳಿಯೇ ನಮಃ ಅಂತ ಅಂದ್ಕೊಂಡೇ ಹಾಕ್ತಾ ಇರ್ಬೇಕು. ಅವಾಗ ನಿಮಗೆ 2ರಷ್ಟು ಫಲ ಸಿಗ್ತದೆ, 1ರಷ್ಟು ಜೊತೆ 2ರಷ್ಟು ಫಲ ಸಿಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆಯಿಂದ ನಮಃ 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 ಅಂತ ಕೇಳಿಸುತ್ತೇವೆ ಕೊನೆಗೆ. ಅದನ್ನು ಕೇಳಿದಾಗೆಲ್ಲ ಅರ್ಚನೆಯನ್ನು ಭಕ್ತಿಯಿಂದ ಮಾಡ್ತಾ ಹೋಗುದು. ಕುಂಕುಮ ಕಾಳಿ ಆದ್ರೆ ಕುಂಕುಮ ಕಟ್ಟಿದ್ರೆ ಕುಂಕುಮ ಹಾಕ್ತಾರೆ. ಸರಿನಾ? ಎಲ್ಲರಿಗೂ ಗೊತ್ತಾಯ್ತಲ್ಲ? ಶುರು ಮಾಡೋಣ. ಓಂ ಮಹಾದೇವ್ಯೈ ನಮಃ. ಓಂ ಮಹಾವಿದ್ಯಾಯೇ ನಮಃ. ಓಂ ಜಗನ್ಮಾತ್ರೇ ನಮಃ. ಓಂ ಮಹಾಲಕ್ಷ್ಮೇ ನಮಃ. ಓಂ ಶ್ರೀಪ್ರಿಯಾಯೈ ನಮಃ. ಓಂ ವಿಷ್ಣುಮಾಯಾಯೇ ನಮಃ. ಓಂ ಶುಭಾಯೈ ನಮಃ. ಓಂ ಶಾಂತಾಯೇ ನಮಃ. ಓಂ ಸಿದ್ಧಾಯೈ ನಮಃ. ಓಂ ಸಿದ್ಧ ಸರಸ್ವತೈ ನಮಃ. ಓಂ ಕ್ಷಮಾಯೈ ನಮಃ. ಓಂ ಕಾಂತೈ ನಮಃ. ಓಂ ಪ್ರಭಾಯೈ ನಮಃ. ಓಂ ಜ್ಯೋತ್ಸ್ನಾಯೇ ನಮಃ. ಓಂ ಪಾರ್ವತ್ಯೈ ನಮಃ. ಓಂ ಸರ್ವಮಂಗಲಾಯೇ ನಮಃ. ಓಂ ಹಿಂಗುಲಾಯೈ ನಮಃ. ಓಂ ಚಂಡಿಕಾಯೇ ನಮಃ. ಓಂ ಶಾಂತಾಯೈ ನಮಃ. ಓಂ ಪದ್ಮಾಯೇ ನಮಃ. ಲಕ್ಷ್ಮೀ ನಮಃ. ಓಂ ಹರಿಪ್ರಿಯಾಯೇ ನಮಃ. ತ್ರಿಪುರಾಯಾಯೈ ನಮಃ. ಓಂ ನಂದಿನ್ಯೇ ನಮಃ. ನಂದಾಯೈ ನಮಃ. ಓಂ ಸುನಂದಾಯೇ ನಮಃ. ಓಂ ಸುರವಂದಿತಾಯೈ ನಮಃ. ಓಂ ಯಜ್ಞವಿದ್ಯಾಯೇ ನಮಃ. ಮಹಾಮಾಯಾಯೈ ನಮಃ. ಓಂ ವೇದಮಾತ್ರೇ ನಮಃ. ಓಂ ಸುಧಾಯೈ ನಮಃ. ಓಂ ಭೂತೇ ನಮಃ. ಓಂ ಪ್ರೀತಯೇ ನಮಃ. ಓಂ ಪ್ರಭಾಯೇ ನಮಃ. ಓಂ ಪ್ರಸಿದ್ಧಾಯೈ ನಮಃ. ಓಂ ಮೃಣಾನ್ಯೇ ನಮಃ. ಓಂ ವಿದ್ಯವಾಸಿನ್ಯೈ ನಮಃ. ಓಂ ಸಿದ್ಧವಿದ್ಯಾಯೇ ನಮಃ. ಮಹಾಶಕ್ತಯೇ ನಮಃ. ಓಂ ಪೃಥ್ವೇ ನಮಃ. ಓಂ ನಾರದಸೇವಿತಾಯೈ ನಮಃ. ಓಂ ಪುರುಷೋತ್ತಪ್ರಿಯಾಯೇ ನಮಃ. ಓಂ ಕಾಂತಾಯೈ ನಮಃ. ಓಂ ಕಾಮಿನ್ಯೇ ನಮಃ. ಪದ್ಮಲೋಚನಾಯೈ ನಮಃ. ಓಂ ಪ್ರಹ್ಲಾದಿನ್ಯೇ ನಮಃ. ಓಂ ಮಹಾಮಾತ್ರೇ ನಮಃ. ಓಂ ದುರ್ಗಾಯೇ ನಮಃ. ಓಂ ದುರ್ಗಾದಿನಾಶಿನ್ಯೈ ನಮಃ. ಓಂ ಜ್ವಾಲಾಮೂರ್ಧೇ ನಮಃ. ಓಂ ಸುಗೋತ್ರಾಯೈ ನಮಃ. ಓಂ ಜ್ಯೋತಿಷೇ ನಮಃ. ಓಂ ಕುಮುದವಾಸಿನ್ಯೈ ನಮಃ. ಓಂ ದುರ್ಗಮಯಾಯೇ ನಮಃ. ಓಂ ದುರ್ಲಭಾಯೈ ನಮಃ. ಓಂ ವಿದ್ಯಾಯೇ ನಮಃ. ಓಂ ಸ್ವರ್ಗಸ್ಥೈ ನಮಃ. ಓಂ ಪುರವಾಸಿನ್ಯೇ ನಮಃ. ಓಂ ಅಪರ್ಣಾಯೈ ನಮಃ. ಓಂ ಶಾಂಬರೀ ಮಾಯಾಯೇ ನಮಃ. ಓಂ ಮಂದಿರಾಯೈ ನಮಃ. ಓಂ ಮೃಗಹಾಸಿನ್ಯೇ ನಮಃ. ಓಂ ಕುಲವಾಗೀಶ್ವರ್ಯೈ ನಮಃ. ಓಂ ನಿತ್ಯಾಯೇ ನಮಃ. ಓಂ ನಿತ್ಯಸ್ವರ್ಣಾಯೈ ನಮಃ. ಓಂ ಕುಶೋದರ್ಯೇ ನಮಃ. ಓಂ ಕಾಮೇಶ್ವರ್ಯೈ ನಮಃ. ಓಂ ನೀಲಾಯೇ ನಮಃ. ಓಂ ವಿರುಟ್ಟಾಯೈ ನಮಃ. ಓಂ ವಹನೀವಾಸಿನ್ಯೇ ನಮಃ. ಓಂ ಲಂಬೋದರಾಯೈ ನಮಃ. ಓಂ ಮಹಾಕಾಳೇ ನಮಃ. ಓಂ ವಿದ್ಯಾವಿದ್ಯೇಶ್ವರ್ಯೈ ನಮಃ. ಓಂ ನರೇಶ್ವರ್ಯಾಯೇ ನಮಃ. ಓಂ ಸತ್ಯಾಯೈ ನಮಃ. ಓಂ ಸರ್ವಸೌಭಾಗ್ಯವರ್ಧಿನ್ಯೇ ನಮಃ. ಓಂ ಸಂಕರ್ಷಣ್ಯೈ ನಮಃ. ಓಂ ನಾರಸಿಂಹೇ ನಮಃ. ಓಂ ವೈಷ್ಣವ್ಯೈ ನಮಃ. ಓಂ ಮಹೋದರ್ಯೇ ನಮಃ. ಓಂ ಕಾತ್ಯಾಯನ್ಯೈ ನಮಃ. ಓಂ ಚಮ್ಮಾಯೇ ನಮಃ. ಓಂ ನಾರಾಯಣ್ಯೈ ನಮಃ. ಓಂ ಸರ್ವಸಂಪತ್ಯಾಲಿನ್ಯೇ ನಮಃ. ಓಂ ಸರ್ವಸಂಪತ್ತಿಕಾರಿಣ್ಯೈ ನಮಃ. ಓಂ ನಾರಾಯಣ್ಯೇ ನಮಃ. ಓಂ ಮಹಾನಿದ್ರಾಯೈ ನಮಃ. ಓಂ ಯೋಗನಿದ್ರಾಯೇ ನಮಃ. ಓಂ ಪ್ರಭಾವತ್ತೈ ನಮಃ. ಓಂ ಪ್ರತ್ಯಾಪಾರಮಿಚ್ಛಾಯೇ ನಮಃ. ಓಂ ಪ್ರಾಜ್ಞಾಯೈ ನಮಃ. ಓಂ ತಾರಾಯೇ ನಮಃ. ಓಂ ಮಧುಮತ್ತೈ ನಮಃ. ಓಂ ಮಧುವೇ ನಮಃ. ಓಂ ಕ್ಷೀರಾವಸುಧಾರ್ಹಾರ್ಣ್ಯೈ ನಮಃ. ಓಂ ಕಾಳಿಕಾಯೇ ನಮಃ. ಓಂ ಸಿಂಹಸವಾದಿನ್ಯೈ ನಮಃ. ಓಂಕಾರಾಯೇ ನಮಃ. ಓಂ ವಸುಂಧರಾಯೈ ನಮಃ. ಓಂ ಚೇತನಾಯೇ ನಮಃ. ಓಪನಾಕೃತಯೇ ನಮಃ. ಓಂ ಅರ್ಧಬಿಂದುಧರಾಯೇ ನಮಃ. ಓಂ ಧಾರಾಯೈ ನಮಃ. ಓಂ ವಿಶ್ವಮಾತ್ರೇ ನಮಃ. ಓಂ ಕಾಲವತ್ತೈ ನಮಃ. ಓಂ ಪದ್ಮಾವತಯೇ ನಮಃ. ಓಂ ಸುವಸ್ತ್ರಾಯೈ ನಮಃ. ಓಂ ಪ್ರಬುದ್ಧಾಯೇ ನಮಃ. ಓಂ ಸರಸ್ವತ್ಯೈ ನಮಃ. ಓಂ ಕುಂಡಸನಾಯೇ ನಮಃ. ಓಂ ಜಗದ್ಧಾತ್ರೈ ನಮಃ. ಓಂ ಬುದ್ಧಮಾತ್ರೇ ನಮಃ. ಓಂ ಜನೇಶ್ವರ್ಯೈ ನಮಃ. ಓಂ ಜೀನಮಾತ್ರೇ ನಮಃ. ಓಂ ಜಿನೇಂದ್ರಾಯೈ ನಮಃ. ಓಂ ಶಾರದಾಯೇ ನಮಃ. ಓಂ ಹಂಸವಾಹನಾಯೈ ನಮಃ. ಓಂ ರಾಜ್ಯಲಕ್ಷ್ಮೈ ನಮಃ.
नमः ओम वशत्कारायै नमः ओम सुधाकाराय नमः सुधात्मिकायै नमः ओम राजनीतये नमः त्रयै नमः ओम वार्ताय नमः ओम दण्डगीतायै नमः ओम ज्ञावत्ते नमः सत्पुत्रै नमः ओम तारिण्ये नमः श्रद्धायै नमः ओम सद्गतये नमः सत्परायणायै नमः ओम सिन्धवे नमः मन्दाकिन्ये नमः ओम गंगाये नमः यमुनायै नमः ओम सरस्वत्यै नमः गोदावत्यै नमः ओम विपाशाये नमः कावेर्यै नमः ओम शतहन्दाये नमः ओम सुरायै नमः ओम चंद्रभागाये नमः ओम कौशिकै అల్లాడుచుకుంటూ नमः ओम गंडके नमः ओम शुचये नमः ओम नर्मदाये नमः कर्मनाशाय नमः ओम कर्मणत्वये नमः देविकार्यै नमः ओम वेत्रवत्ते नमः पितासत्यायै नमः ओम वरदाये नमः नरवाहनायै नमः ओम सत्ते नमः पतिव्रतायै नमः ओम साध्वे नमः चक्षुषे नमः ओम कुंडवासिन्ये नमः एकचक्षुषे नमः ओम सहस्राक्षे नमः श्रोण्यै नमः ओम भगारिणे नमः सेना नमः श्रोण्ये नमः पादकायै नमः ओम शिवरूपाय नमः दशकाक्षिण्यै नमः ओम पदाकिन्ये नमः प्रियारमाम्भायै नमः ओम विपञ्चपञ्चमप्रियाय नमः परापरकालायै नमः त्रिशक्तये नमः मोक्षदायिन्यै नमः ओम ऐन्द्रे नमः माहेश्वर्यै नमः ओम ब्राह्मये नमः बहुमार्यै नमः ओम कुलवासिन्ये नमः छायै नमः ओम भगवते नमः शक्तये नमः ओम कामधेनवे नमः कृपावन्ते नमः ओम वज्रायुधाय नमः మీరు అందరూ అడ్డం మీద పడతారు అని మీరు అందరూ భయపడికి వచ్చేవాడు वज्रपराक्रमायै नमः गौरे नमः सुवर्णवर्णायै नमः संहारकारिण्ये नमः एकायै नमः ओम अनेकाय नमः अनेच्यायै नमः ओम शतबाहवे नमः महाभुजायै नमः ओम भुजङ्गभूषणाय नमः भूषायै नमः ओम संचक्रवासिन्ये नमः कवभेदिन्ये नमः ओम श्यामाय नमः कायस्थायै नमः ओम कायवर्जिताय नमः स्मितायै नमः ओम सुमुखे नमः शमायै नमः ओम मूलप्रकृते नमः ईश्वत्यै नमः ओम अजाय नमः बहुवर्णायै नमः ओम पुरुषार्थप्रवृत्तिन्ये नमः रक्तायै नमः ओम नीलाय नमः गीतायै नमः ओम श्यामाय नमः कृष्णायै नमः ओम पीताय नमः कर्पूरायै नमः ओम क्षुदाय नमः ओम कृष्णायै नमः ओम जरावृद्धाय नमः करुण्ये नमः ओम करुणालयाय नमः कालायै नमः ओम काष्ठाय नमः मुहूर्तायै नमः ओम निमिषाय नमः कालरूपिण्ये नमः ओम सुपर्णवसनाय नमः नासायै नमः ओम चक्षुषे नमः पक्षवत्यै नमः ओम रसाय नमः प्रियायै नमः ओम सुगंधाय नमः पक्षायै नमः ओम परोगतये नमः सुरनाथके नमः ओम रुद्राक्षये नमः कर्पूरामोदधारिण्ये नमः ओम पद्मयोनये नमः महेश्वर्यै नमः ओम तुरिंगायै नमः नगरूपिण्ये नमः ओम ज्योतिमुद्रायै नमः ओम महामुद्रायै नमः ओम शेखरे नमः ओम खगमाकिन्ये नमः ओम मनुष्यै नमः पाददेवदेवायै नमः ओम मातंगे नमः सहस्रायै नमः ओम पुष्पबाणायै नमः यक्षजातिन्ये नमः ओम रक्तांबरधरायै नमः शिवायै नमः ಸುದ್ದಿಯೊಳಗೆ ಕೊಡ್ತೀವಿ पुष्पवन्तरे ಲೈವ್ ಅಂದ್ಮೇಲೆ ಲೈವ್ ಇರ್ಬೇಕು रक्तांबरधरायै नमः ओम धीरायै नमः माहेश्वरितायै नमः ओम वसुप्रियायै नमः वेणये नमः ओम మీరు ఓపెన్ చేపిస్తారా भूषायै नमः ओम कर्पूरामोदविश्वासायै లేదన్నా నువ్వు ఫోన్ ओम पद्ममन्दिरायै नमः किन्ने नमः हस्तायै नमः ओम षण्ढे नमः ओम परिघायुधायै नमः चापिन्ने नमः पाशहस्तायै नमः त्रिशूलवरधारिण्ये नमः ओम सुबाणायै नमः शक्तिहस्तायै नमः ओम मयूरवरवाहनायै नमः हरायुधरायै नमः ओम वीरायै
नमः वीरपावनमध्योत्कटायै नमः ॐ वसुधायै नमः वसुधारायै नमः ॐ जयायै नमः चाकम्पत्यै नमः शिवायै नमः विजयायै नमः जयन्ते नमः सुस्वस्तिन्यै नमः शत्रुनाशिन्ये नमः सवत्यै नमः वेदशक्तये नमः वरदाय नमः वरधारिण्ये नमः शीतलायै नमः सुशीलायै नमः बालग्रहविनाशिन्यै नमः कुमारे नमः सुवर्णायै नमः वामाक्षे नमः कामवन्दितायै नमः जालन्धरधरायै नमः अनन्तायै नमः कामरूपनिवासिन्ये नमः कामबीजवत्यै नमः सत्यायै नमः सत्यधर्मपरायण्यै नमः स्थूलमार्गस्थितायै नमः सूक्ष्मायै नमः सूक्ष्मबुद्धिप्रबोधिन्ये नमः षट्कोणाङ्कणायै नमः त्रिकोणायै नमः त्रिनेत्रायै नमः त्रिपुरसुन्दर्ये नमः वृषभप्रियायै नमः वृषरूढायै नमः महिषासुरघातिन्यै नमः सप्तदर्पहरायै नमः दीप्तायै नमः दीप्तपावकसन्निभायै नमः कपालभूषणायै नमः काल्ये नमः कपालमालधारिण्यै नमः कपालकुण्डलायै नमः दीर्घायै नमः शिवदूते नमः धनध्वनये नमः सिद्धिदायै नमः बुद्धिदायै नमः नित्यायै नमः सत्यमार्गप्रबोधिन्यै नमः सम्पूर्णीवायै नमः అల్లాడితే చాలా नमः छत्रछायासुतालयायै नमः जगदम्बार्यै नमः कुण्डलिन्ये नमः भुजगाकारजायिन्यै नमः तल्लो सप्तपदा पद्मायै नमः ॐ नाभिनीवृणान्यै नमः मूलाधारायै नमः निराकरायै नमः कुण्डकृतालयायै नमः वायुकुण्डलसुखासिन्नायै नमः निराधारायै नमः निराश्रयायै नमः श्वासाङ्गोच्चसङ्गत्यै नमः जीवायै नमः दाहिन्यै नमः संशयायै नमः नेतरसमुत्सन्यायै नमः चक्रशाश्वतरोरूपायै नमः तपस्विन्यै नमः तपसिद्धये नमः तापस्यै नमः तपप्रियायै नमः तपोनिष्ठायै नमः तपोयुक्तायै नमः तपस्सिद्धिदायिन्यै नमः सप्तधातुमयी मूर्तये नमः सप्तधात्वतन्दनाश्रमयायै नमः देहपुष्टये नमः मनस्पुष्टयै नमः अन्नपुष्टये नमः फलोद्धतायै नमः औषधये नमः वैद्यमात्रे नमः द्रव्यशक्तये नमः प्रभाविन्ये नमः वैद्याय नमः वैद्याचिकित्सायै नमः उपध्याये नमः रोगनाशिन्ये नमः मृगयायै नमः मृगमांसधायै नमः मृगत्वजे नमः मृगलोचनायै नमः बाहुरायै नमः बन्धुरूपायै नमः वधरूपायै नमः अभोद्धतायै नमः बद्धै नमः वस्तुकारायै नमः काराबन्धविमोचन्ये नमः मङ्गलायै नमः कलहायायै नमः विद्युत्से नमः दृढबन्धविमोचन्ये नमः अम्बिकायै नमः अम्बालिकायै नमः अम्बायै नमः स्वाक्षायै नमः साधुजनार्चितायै नमः कौलिक्यै नमः कुलविद्यायै नमः कुलायै नमः कुलपूजितायै नमः कालचक्रभ्रमणायै नमः कान्तायै नमः विभ्रमायै नमः भवनाशिन्याय नमः वाद्ये नमः मेघमालायै नमः पुरुष्णे नमः सस्यवर्धिन्ये नमः अकारायै नमः इकारायै नमः ऊकारायै नमः ऐकाररूपिण्यै नमः ह्रीङ्कारै नमः बीजरूपकायै नमः ह्रीङ्कारायै नमः अम्बरवासिन्यै नमः सर्वाक्षरमयी शक्तये नमः अक्षरायै नमः वर्णमालिन्ये नमः सिन्दूरार्णवस्त्रायै नमः सिन्दूरतिलकप्रियायै नमः वश्यायै नमः वश्यबीजायै नमः लोकवश्यविभाविन्ये नमः तपवश्यायै
नैपस्यायै नमः नैपस्येभ्याय नमः उपवश्यकरे नमः प्रियायै नमः नैश्यै नमः नृपमालिनायै नमः नृपमान्यायै नमः नृपवन्दितायै नमः नृपधर्ममयायै नमः धन्यायै नमः धनधान्यविवर्धिन्ये नमः चतुर्वर्णमयमूर्तये नमः चतुर्वर्णैः सुपूजितायै नमः सर्वधर्ममयि सिद्धये नमः चतुराश्ववासिन्ये नमः ब्राह्मण्ये नमः प्रियायै नमः वैश्यायै नमः रुद्रायै नमः अमरवर्णिधिरायै नमः वेदमार्गरतायै नमः न्याययज्ञायै नमः वेदविश्वविभागिन्ये नमः अस्त्रशस्त्रमयि विद्यायै नमः शस्त्रास्त्रधारिण्ये नमः मेधायै नमः सत्यमेधायै नमः भद्रकाल्यै नमः अपराजितायै नमः गायत्रे नमः नमः सत्यायै नमः सावित्रायै नमः त्रिपदाश्रमयायै नमः संध्यायै नमः त्रिपदे नमः धात्रे नमः सुवर्यायै नमः सामगायन्ये नमः पञ्चाल्यै नमः बालिकायै नमः कालायै नमः बालक्रीडायै नमः सनातन्यै नमः गर्भाधारधरायै नमः शून्यायै नमः गर्भाशय निवासिन्ये नमः सुरारिघागनिकृत्यायै नमः नूतनायै नमः तिलोत्तमायाय नमः लज्जायै नमः रसवत्ते नमः दन्तन्ये नमः भवान्ये नमः पापनाशिन्ये नमः पट्टाम्बरधरायै नमः गीतये नमः सुगीतये नमः ज्ञानलोचनायै नमः सप्तस्वरमयी तन्त्रे नमः षट्वमध्यमध्य मधुवत्थे नमः मूर्च्छनागन्ध्रमसञ्जनायै नमः स्वस्थायै नमः वत्सानवासिन्ये नमः अष्टाट्टहासिन्ये नमः प्रेतायै नमः प्रेतासननिवासिन्ये नमः गीतनृत्यप्रियायै नमः आकामायायै नमः पुष्टिधायै नमः उत्थितायै नमः अक्षयायै नमः इष्टायै नमः सत्यप्रियायै नमः आज्ञायै नमः लोकेश्यै नमः पुरोत्तमायै नमः सुविशायै नमः ज्वालिन्ये नमः द्वारायै नमः विषमोहाकिराचिन्ये नमः विशालये नमः नागदमन्ये नमः गुरुकुल्लायै नमः अमृतोद्भवायै नमः भोगिभीतिभराक्षयाय नमः भूतावेशविनाशिन्ये नमः रक्षोग्ने नमः राक्षसे नमः रात्रये नमः दीर्घविद्रायै नमः दिवाङ्गतये नमः नितायै नमः चन्द्रकान्तये नमः सूर्यकान्तये नमः विराजन्यै नमः शाकिन्ये नमः शाकिन्ये नमः नित्यायै नमः आकिन्ये नमः चक्रवाकिन्ये नमः सीतप्रियायै नमः गङ्गायै नमः सकलायै नमः बलदेवतायै नमः ॐ श्री गुरुरूपधरायै नमः गुरुवैये नमः मृत्यवे नमः आर्यायै नमः विशारदायै नमः महामार्ये नमः इन्द्रायै नमः तन्त्रायै नमः मृत्युविनाशिन्ये नमः चन्द्रमण्डलसङ्काशायै नमः चन्द्रमण्डलवासिन्ये नमः दैवादिगुणोपेतायै नमः दुष्प्रदायै नमः कामरूपिण्ये नमः अष्टसिद्धिप्रदायै नमः प्रौढायै नमः दुष्टधारजरावासिन्ये नमः पुष्टये नमः चतुस्बाहवे नमः चतुर्मुखे नमः चतुस्समुद्रशयनायै नमः चतुर्वर्गफलप्रदायै नमः काशापुष्टप्रतिकषकायै नमः सुमदलोचनायै नमः भूतायै नमः भव्यायै नमः भविष्यायै नमः शैलजायै नमः शैलवासिन्ये नमः वाममार्गरतायै नमः वामायै नमः शिवमाङ्गवासिन्ये नमः वामाचारप्रियायै नमः ॐ तुष्टायै नमः लोकपुत्रायै नमः प्रमोदिन्ये नमः भूतभूतात्मने नमः परमात्मने नमः भूतभाविर्भाविन्ये नमः शङ्करायै नमः सुशिलायै नमः परमात्मप्रबोधिते नमः दक्षिणायै नमः दक्षिणामूर्तये नमः सुदक्षिणायै नमः हरिप्रिय
योगप्रियायै नमः योगिन्यै नमः योगयुक्तायै नमः योगार्कयायै नमः ध्यानशालिन्ये नमः योगपट्टधरायै नमः मुक्तायै नमः मुक्तनामग्रभमागतये नमः नारसिंहे नमः सुजनात्मये नमः त्रिवर्गप्रदायिन्ये नमः धर्मदायै नमः धनदायै नमः कामदायै नमः मोक्षदायै नमः युतये नमः साक्षिण्ये नमः शरदायै नमः रक्षायै नमः रक्षजायै नमः कोटरूपिण्ये नमः रतवे नमः आध्यायिन्ये नमः स्वच्छायै नमः छन्दनायै नमः कविप्रियायै नमः त्यागमयायै नमः भिष्टायै नमः काव्याशक्तये नमः कविप्रधायै नमः लीलापुत्रे नमः कवित्रमात्रे नमः कैलाकवलिने नमः सङ्गीते नमः सौदामिने नमः सदामायै नमः सुधामायायै नमः कामशालिन्यै नमः सौभाग्यदायिने नमः दिवे नमः शुभदाय नमः गिरिमद्भिन्यै नमः प्रिये नमः मुक्तिवासायै नमः शङ्करायै नमः कालिनाशिन्यै नमः रक्तबीजोत्सवपंसायै नमः जगत्सवे नमः बीजपत्रवे नमः जगज्जीवाय नमः जगद्बीजायै नमः जगत्सहितैषिण्यै नमः ज्ञानिकरूपये नमः शान्तिसाक्ष्ययोगशङ्कराय नमः जन्मल्लाभवत्ताय नमः यक्षिण्यै नमः धनवांसायै नमः चित्रिण्यै नमः चित्रमायायै नमः विचित्रमायै नमः वायुपदे नमः चामुण्डायै नमः सहस्रायै नमः शक्तमुक्तमलोद्भुरायै नमः सप्तमे नमः एकादश्यै नमः करुणायै नमः नवम्यै नमः चतुर्दशे नमः अमायै नमः कलशहस्तायै नमः पूर्णाकुम्भधरायै नमः हरायै नमः अभ्यरवे नमः भैरवे नमः वीरायै नमः भीमायै नमः त्रिपुरभैरवै नमः महारुण्डायै नमः रौद्रै नमः महाभैरवपूजितायै नमः निर्मुक्तायै नमः अस्मिन्ने नमः शङ्खायै नमः करालदशनारायणायै नमः करालायै नमः विकरालायै नमः घोरदुर्गनादिन्यै नमः रक्तदन्तायै नमः उत्पकेश्यै नमः बन्दूककुसुमारुणायै नमः सादम्भट्टै नमः पटाशयायै नमः काश्मीर्यै नमः कुङ्कुमप्रियायै नमः शान्तायै नमः और्वर्णायै नमः अभये नमः और्वर्णायै नमः आनन्दिन्यै नमः वरारोहायै नमः आतङ्कमातङ्कगामिन्यै नमः चिन्तायै नमः सर्वयै नमः अन्तै नमः अक्वस्त्वशिरोराक्षारायै नमः पूर्णजन्ममुक्ते नमः श्याम्नायै नमः लीलाध्यायै नमः रामकुण्डलायै नमः भक्ते नमः लेकिन्यै नमः लेख्यायै नमः सुरेखायै नमः लेखप्रियायै नमः शङ्किने नमः सहस्रायै नमः लस्तायै नमः देवतायै नमः क्षेत्रवनायै नमः आद्ये नमः मधुरायै नमः अवस्थितायै नमः अयोध्यायै नमः बालायै नमः అక్కడే అక్కడే ఉంది రౌండ్ ईर्ष्यायै नमः पुष्करायै नमः अप्रमेयायै नमः वसन्तायै नमः दोषवासिन्ये नमः कौशिके नमः दुःखावर्तायै नमः कौशम्पत्यै नमः दोषवसिन्ये नमः भोजनायै नमः पद्मभूषायै नमः मायायै नमः सुप्रियायै नमः गोल्लायै नमः सुराकोटयै नमः कूटस्थायै नमः कोटराश्रयै नमः स्वयंभुवे नमः गुरूपायै नमः स्वरूपायै नमः रूपवर्तिन्ये नमः तेजस्विन्यै नमः सुभिक्षायै नमः फलदायै नमः फलदायिने नमः महाकोष्ठ्यै नमः महावर्तायै नमः सर्वात्मिकायै नमः महागृहणायै नमः सौम्याय नमः विलोकायै नमः योगनायन्यै नमः सात्विकै नमः सप्तायै नमः राजस्यै नमः प्रजाप्रदाय नमः तामस्यै नमः गवामुक्तायै नमः गुणत्रय विभाविन्ये नमः व्यक्तायै नमः व्यक्तरूपायै नमः वेदविद्यायै नमः शाम्भव्यै नमः शङ्करादिकनिष्फलायै नमः सङ्कल्पसप्तये नमः सर्वलोकमैशक्तये नमः सर्वशवगोचरायै नमः सर्वज्ञानदीपाच्छायै नमः सर्वतत्त्वानुबोधिन्ये नमः शाश्वते नमः सुषुप्तये नमः वन्दास्पन्धायै नमः क्रियाकायायै नमः वरायै नमः अन्तगतये नमः मन्दिरायै
नमः बुद्धिरामोदनाधारिण्ये नमः मानभूमये नमः पानपालकायै नमः पानदानगरोध्यायितायै नमः अपूर्णारुणनेत्रायै नमः किञ्चिदभ्यस्तवाचिन्यै नमः आशापूरायै नमः दीक्षायै नमः रक्षायै नमः दीक्षितपूजितायै नमः नागवल्ले नमः नागकन्यकायै नमः गोविन्दे नमः भोगवल्लभायै नमः सर्वशास्त्रवतीयायै नमः सुश्रुतये नमः सर्ववादिते नमः शत्रुये नमः प्रतिधारये नमः ज्येष्ठायै नमः श्रेष्ठायै नमः पालनवासिन्ये नमः मीमांसायै नमः तर्कविद्यायै नमः भक्तये नमः भक्तवत्सलाय नमः लाभायै नमः यातनायै नमः दातये नमः गम्भीरायै नमः भाववर्जितायै नमः नागपाशधरमूर्तये नमः भावायै नमः नागकुण्डलायै नमः चक्रायै नमः चक्रवत्यस्थायै नमः चक्रकोणनिवासिने नमः सर्वमन्त्रमये विद्यायै नमः सर्वमन्त्राक्षरबलायै नमः अनुस्रवायै नमः सर्वत्रै नमः कामत्यै नमः रमणालकायै नमः मातृकामण्डलमध्यस्थायै नमः मातृमण्डलवासिन्ये नमः कुमारजनन्यै नमः सूरायै नमः सुमुक्त्यै नमः गणासिन्ये नमः अतिशायै नमः विद्यमानायै नमः स्वामिन्ये नमः नित्यमन्तव्ये नमः सर्वसौख्यप्रदयुक्तये नमः आहारपरिणामिन्यै नमः पञ्चभूतानदारिणान्यायै नमः अवतारसारिण्ये नमः आत्सूरायै नमः भगवत्यै नमः विजङ्गितायै नमः वर्जितायै नमः रोहिण्यै नमः भूमिगर्भायै नमः कालभुवे नमः आहारपरिणामिन्ये नमः सवङ्गरहितान्यायै नमः सस्याविदावत्यै नमः कीर्णायै नमः नीलवस्त्रायै नमः नूतनायै नमः वल्लभायै नमः अघरायै नमः सीतये नमः पञ्चावासस्यवृत्तायै नमः पञ्चविंशवृत्तिशक्तये नमः पुरस्त्यायै नमः हविष्यविष्ण्यै नमः जरायवे नमः शीतलाज्ञायै नमः मूर्तये नमः अरगायै नमः कामतत्त्वसुरागिन्यै नमः अवाच्यै नमः उच्चै नमः हृदये नमः श्रीमायायै नमः विष्मै नमः स्वामिन्ये नमः श्रद्धादेवतायै नमः मातामह्ये नमः श्रीगुमात्रे नमः ॐ सुषम्नायै नमः पुत्रे नमः पुत्रे नमः सत्तायै नमः विश्वयोनये नमः त्रिजगत्कन्दलान्यै नमः होराग्रेडविन्दनन्दिनायै नमः कदल्यै नमः विशिलायै नमः तत्त्वाङ्गदारिण्यै नमः पञ्चपरुत्यै नमः कलायै नमः लक्ष्यायै नमः भक्तिन्यै नमः कैकायै नमः मृत्यवे नमः देव्यायै नमः भोजनीशक्तये नमः दीर्घाशक्त्यै नमः ललितायै नमः तस्मै नमः रासगुप्तातमस्तायै नमः क्रीडारतये नमः चारीकवृत्यवाचिन्यै नमः कारुणी विद्यायै नमः करुणाख्यदायै नमः कुण्डहस्तायै
नमः वसुंधरायै नमः वीरामूर्तधरायै नमः भूतायै नमः वदनायै नमः प्रतिमाच्ययायै नमः अवृत्तायै नमः विरूपायै नमः कालाग्रमविशोभितये नमः कृतये नमः संस्काररूपायै नमः कुसंस्कारायै नमः संस्कृतये नमः प्राकृतायै नमः वेदवादनायै नमः राधायै नमः गीतये नमः देविकायै नमः विरायै नमः सुजनायै नमः विद्यायै नमः सुम्नायै नमः सूर्यवाहिन्ये नमः कशिश्रवायै नमः कालस्वयायै नमः काकिन्ये नमः अमृतजीविन्ये नमः अनुरूपायै नमः भक्तरूपायै नमः लघुरूपायै नमः सुस्थितायै नमः स्थावरायै नमः उत्तमायै नमः देवे नमः कृतकर्मफलप्रदायै नमः क्रियाक्रान्तदेहायै नमः उन्मेषायै नमः जितेन्द्रियायै नमः विश्वरूपायै नमः चिदानन्दायै नमः परब्रह्मस्वरूपिणे नमः निर्विकारायै नमः निर्वेदायै नमः वीररतये नमः सत्यवर्तिन्ये नमः पौराणिकायै नमः विद्यायै नमः शान्तिकैवल्यदायिन्ये नमः वित्तदेविन्ये नमः प्रज्ञाजनयित्रे नमः पौश्रुतये नमः ईहायै नमः समस्तकार्यै नमः सर्वलोकैकदेवितायै नमः देव्यायै नमः देवाप्रियायै नमः देव्यायै नमः देवाफलविवर्धिन्ये नमः पौराकल्यप्रियाकल्यै नमः युक्तमेकविनाशिन्ये नमः सत्यदायै नमः धनुर्यष्टये नमः सत्यकार्यै नमः सुरार्तये नमः ॐ अश्वतृतये नमः वल्लायै नमः गुणये नमः तन्मत्तवारणायै नमः वीरभवे नमः वीरमात्रे नमः वीरसुरे नमः वीरनन्दिन्ये नमः जयश्रियै नमः देवीकायै नमः जयधायै नमः देवर्धिन्ये नमः सौभाग्यवधारिण्ये नमः सर्वसौभाग्यवर्धिन्ये नमः क्षेमकर्त्यै नमः सिद्धिरूपायै नमः अत्यन्तये नमः श्रीदेवतायै नमः सर्वतीर्थमयिमूर्तये नमः सर्वदेवमीप्रभावै नमः सर्वसिद्धिप्रजक्तये नमः सर्वमङ्गलमङ्गलायै नमः ಇಲ್ಲಿಗೆ 1,000 ಆಯ್ತು. ಇಲ್ಲಿ 8 ಮಾತ್ರ ನಾನು ಹೇಳಿದಾಗ ಎಲ್ಲರೂ ಹೇಳಬೇಕು ಹೇಳ್ತಾ ನಮಃ ಅಂತ ನಾನು ತುಂಬ ಹಾಕ್ಬೇಕು. ಯಾರು ಎಂದು ಹೇಳ್ಬೇಡ್ರಿ. ಇಲ್ಲಿಗೆ 1000 ಆಗಿದೆ. ಈಗ ಬರೀ 8 ಇದೆ. ನಾನು ಹೇಳಿದಾಗ ಹೇಳಿ ಎಲ್ಲರೂ ಮಹಾವಿದ್ಯಾಯೈ ನಮಃ ಹಾಕ್ಬೇಕು. ನಮಃ ಅಂತ ಮತ್ತೆ ನೀವೇ ಹಾಕ್ಬೇಕು. ಜಗನ್ಮಾತ್ರೇ ನಮಃ ಮಹಾಲಕ್ಷ್ಮೈ ನಮಃ ಶಿವಪ್ರಿಯಾಯೈ ನಮಃ ವಿಷ್ಣುಮಾಯಾಯೈ ನಮಃ ಶುಭಾಯೈ ನಮಃ ಸಿದ್ಧಾಯೈ ನಮಃ ಕ್ಷೇಮಾಯೈ ನಮಃ ಪ್ರಭಾಯೈ ನಮಃ ಪಾರ್ವತ್ಯೈ ನಮಃ वन्नी महानितायै नमः सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणि नमोस्तुते कुंकुमपूजां समर्पयामि ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ 100 ಜನ ಕೂತೀವಿ. 100 ಜನ ಒಬ್ಬೊಬ್ಬರು 1000 ನಾಮಾವಳಿ ಅಂತಂದ್ರೆ 100 ಜನ ಸೇರಿ ಲಕ್ಷ ಆಗ್ತದೆ. ಅಂತ ಲಕ್ಷ ಕುಮಾರ್ತೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನೋಡಿ ನಿಮ್ಮ ಎಡಗೈಯಲ್ಲಿ ಕುಂಕುಮ ತೊಟ್ಟಿದ್ದ ರಕ್ಷಣೆ ಮಾಡುವಂತ ಕುಂಕುಮ ತೊಟ್ಟು ಈಗ ಒಂದು ಬೇಸನ್ ಬುಟ್ಟಿ ತಗೊಂಡ್ಬರ್ತ ನೀವು ಮುಂದಿನ ತರ್ತಾರೆ. ನೀವು ಯಾವ ಎತ್ತಲ್ ಮಾಡೋದು 10 ನಿಮಿಷ ಆ ಬೇಸನ್ ಬುಟ್ಟಿ ಒಳಗೆ ಆ ಕುಂಕುಮವನ್ನು ಹಾಕಿ ಅದನ್ನ ಹಾಕೋಣ. ಅದ್ರಲ್ಲಿ ನೀನ್ ಹಿಂದಕ್ಕೆ ಹೋಗೋಣ. ನೋಡಿ ಎಡಗೈಲಿರುವಂತ ಕುಂಕುಮ ತೊಟ್ಟನ್ನ ಬಲಗೈ ತಗೊಳ್ಳಿ. ಎಲ್ಲಾರು ಬರುವಂತ ಬೇಸನ್ ಬುಟ್ಟಿಯಲ್ಲಿ ಬಲಗೈಯಿಂದ ಆ ಕುಂಕುಮವನ್ನು ಆ ಬೇಸನ್ ಬುಟ್ಟಿಯಲ್ಲಿ ಹಾಕಿ. ಒಂದು ನಿಮಿಷ ಬನ್ನಿ. ಕೆಳಗಿಂದ ಕಮ್ಮಿ ಹಾಗೆ ಈಗ ಕುಂಕುಮ ಹಾಕಿದವರು ಕೆಳಗಡೆ ಇರುವ ಧ್ವನಿಯನ್ನು ಬಲಗೈ ತಗೊಳ್ಳಿ. ಅದರಲ್ಲಿ ನಿಮ್ಮ ಮನೆಗೆ ಸ್ವಲ್ಪ ಕುಂಕುಮವನ್ನು ಇಟ್ಕೊಂಡು
ಯಾರು ಮಾತಾಡೋದ್ರಮ್ಮ ದಯವಿಟ್ಟು ಎಷ್ಟು ಶಿಸ್ತತೆಯಿಂದ ಅರ್ಚನೆಯನ್ನು ಮಾಡ್ತೀರಂದ್ರೆ ದೇವಿ ಹೇಳ್ತಾರೆ ನಮೋಕ್ಷ ತ್ಯಾಗ ಅಂದ್ರೆ ಯಾರು ಭಗವಂತಿಯನ್ನ ಪೂಜೆಯಿಂದ ಕೆಲವೊಬ್ಬರಿಗೆ ಊಟಕ್ಕೆ ಬರಲಿ, ಕೆಲವೊಬ್ಬರಿಗೆ ನಮಸ್ಕಾರ ಮಾಡ್ಬೇಕಂತೆ, ಕೆಲವೊಬ್ಬರಿಗೆ ಭೋಜನ ಮಾಡ್ಬೇಕಂತೆ. ಈ ಅಂತ 4-5 ರೀತಿಯಿಂದ ಇರ್ತದೆ. ಅದೇ ರೀತಿ ದೇವಿಗೆ ಅರ್ಚನೆಯಿಂದ ದೇವಿ ಪ್ರಸನ್ನನಾಗ್ತಾನೆ ಅಂತ. ಸೂರ್ಯ ಯಾವ್ದನ್ನ ಪ್ರಸನ್ನ ಆಗ್ತಾರೆ? ಸೂರ್ಯನಿಗೆ ಎಷ್ಟು ಅರ್ಚನೆ ಮಾಡಿದ್ರೆ ದೇವಿ ಪ್ರಸನ್ನ ಆಗಲ್ಲ. ಸೂರ್ಯನಿಗೆ ನಮಸ್ಕಾರವನ್ನೇ ಮಾಡ್ಬೇಕು. ಅದಕ್ಕೋಸ್ಕರ ಕೇಳ್ತೀವಿ ಸೂರ್ಯ ನಮಸ್ಕಾರ ಅಂತ ಕೇಳ್ತೀವಿ. ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಮಾಡುವಂತ ಸೂರ್ಯನಿಗೆ ನಮಸ್ಕಾರನೇ ಮಾಡಲಿ. ಅದೇ ರೀತಿ ದೇವಿಗೆ ಅರ್ಚನೆ, ಅದರಲ್ಲೂ ಕುಂಕುಮಾರ್ಚನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಬೇಕಾದಂತ ಫಲವನ್ನು ಕೊಡ್ತೀನಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಸ್ವತಃ ಆ ದೇವಿನೇ ಹೇಳ್ತಾರೆ. ಅದಕ್ಕೋಸ್ಕರ ಅಂತ ಅರ್ಚನೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ಆ ದೇವಿ ಜೊತೆಗೆ ಪಾತ್ರರಾಗಿದ್ದೀರಿ ಅಂತ ಪ್ರಾರ್ಥನೆ ಮಾಡಿ ಯಾರು ದಯವಿಟ್ಟು ಮಾತಾಡಬಾರ್ದು 10 ನಿಮಿಷದ ಕಾಲ. ಅರ್ಚನೆ ಮಾಡುವಂತ ಹೆಣ್ಮಕ್ಳು ಯಾರು ದಯವಿಟ್ಟು ಇವಾಗ ಹಚ್ಕೋಬಾರ್ದು. ಹೇಳ್ತೀವಿ ಹೇಳಿದ ಮೇಲೆ ಅಡಿಗೆ ಹಚ್ಕೋಬೇಕು. ಯಾರು ಹಚ್ಕೋಬೇಕು. ನಾನು ನಿಂಗೇನು ಹೇಳ್ತಾಳೆ ಬಾ ಈ ಕಡೆ ಬಾ ಅರ್ಚನೆ ಮಾಡಿ ಉಳಿದಿರೋದ್ರೆ ಅರ್ಚನೆ ಮಾಡಿರೋ ಕುಂಕುಮ ಅರ್ಚನೆ ಮಾಡದೆ ಉಳಿದಿರ್ತದಲ್ಲ ದೊಣ್ಣೆಲಿರುವಂತ ಕುಂಕುಮ ಮಾತ್ರ ಅಲ್ಲಿಂದ ಬರ್ಬೇಕಲ್ಲ, ಅದಕ್ಕೆ ನೀನ್ ಹಾಕ್ಸ್ಕೊಂಡು ರೆಗ್ಸೇರ್ಸ್ ಅಂತ ಈಗ ನೋಡಿ ಮುಂದಿನ ಬೇಸರ ಬಿಟ್ಟು ಬರ್ತಾರ. ಈಗ ಅರ್ಚನೆ ಮಾಡಿರುವಂತ ಕುಂಕುಮ ನಿಮ್ಮ ಮನೆಗೆ ಒಯ್ಲಿಕ್ಕೆ ಸ್ವಲ್ಪ ಇಟ್ಕೊಂಡು ಆ ಮನೆಯಲ್ಲೇ ಇಟ್ಕೊಂಡು ಸ್ವಲ್ಪ ಕುಂಕುಮನ ಹಾಕಿ, ನಾನು ಎಷ್ಟು ಬೇಕು ಅಷ್ಟು ಕುಂಕುಮ ಇಟ್ಕೊಳ್ಳಿ. ನಾನು ನಿಮ್ಮ ಕೊಡ್ಲಿಕ್ಕೆ ಕುಂಕುಮನ ಹಾಕಿ ಉಳಿದೆಲ್ಲ ಸ್ವಲ್ಪ ಉಳಿಸಣ್ಣ ಹಾಕಿ ಅಂತ ಸ್ವಲ್ಪ ನಿಮ್ಮ ದಂಗೆಯಲ್ಲೇ ಉಳಿಸ್ಕೊಂಡು ಮನೆಯಲ್ಲಿ ಕುಳಿಸ್ಕೊಂಡು ಉಳಿದಿರೋ ಕುಂಕುಮ ಬೇಸರ ಬಿಟ್ಟು ತರ್ತಾರಲ್ಲ ಅದ್ರಲ್ಲಿ ಹಾಕಿ ಎಲ್ಲ ನಾಳೆ ಕೊಟ್ಟಿರ್ಬೇಕು. ಮಿಸ್ ಮಾಡಬೇಡಿ. ಯಾರು ಕನ್ಫ್ಯೂಸ್ ಆಗ್ಬೇಡಿ. ಈಗ ಅರ್ಚನೆ ಮಾಡಿದಂತ ಕುಂಕುಮವನ್ನು ನಿಮ್ಮ ಮನೆಗೆ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸ್ವಲ್ಪ ಬೇಸನ್ ಬಟ್ಟೆ ಹಾಕಿದ್ರೆ ಸಾಕು. ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ನೀವು ಎಷ್ಟು ಬೇಕು ಅಷ್ಟು ಉಳಿಸ್ಕೊಂಡು ಉಳಿದಿರುವಂತ ಕುಂಕುಮವನ್ನ ಆ ಬೇಸನ್ ಬಟ್ಟೆಯಲ್ಲಿ ಹಾಕಿ. ಮಂತ್ರಿಸ್ಬೇಡ್ರಿ ಹಂಗೆ ಯಾಕ್ರಿ ಅದ್ರಕ್ಕ ಹಾಕಮ್ಮ. ಯಾರು ಹೇಳಿದ್ ನಿಮ್ಗೆ? ಇಲ್ಲ ರೇಣುಕಮ್ಮ ಅಯ್ಯ ಹಾಕು ಒಂದ್ ಸ್ವಲ್ಪ ಉಳಿಸಿಯ. ಹಾ ಅಷ್ಟ
ನಿಮಗೆ ಎಷ್ಟು ಬೇಕೋ ಅಷ್ಟು ಕುಂಕುಮವನ್ನು ಉಳಿಸ್ಕೊಳ್ಳಿ. ಉಳಿದಿರೋಂಥ ಸ್ವಲ್ಪ ಕುಂಕುಮ ಹಾಕಿದ್ರೆ ಸಾಕು, ಏನ್ ಸಮಸ್ಯೆ ಇಲ್ಲ. ಇಲ್ಲ ಅಂಜನಯ್ಯ ಹೇಳ ಬಾ ಇದ್ನೈತಿ ಆದ್ರೆ ಬಿಡಲ್ಲ ಹಾಕಿ ಬಾ ಇದು ಪುನರ್ತಕ ಇಷ್ಟೇ ನೀವು ಯಾವ ಎಷ್ಟು ಜನ ಯಾರ ದಯವಿಟ್ಟು ಮತ್ತೆ ಬರ್ಬೋದು. ಅದೇನು ಕುಂಕುಮ ಇಸ್ಕೊಂಡು ಹೋಗ್ತಾರೆ, ಅವರಷ್ಟು ಬಿಟ್ಟು ಮತ್ತೆ ಯಾರು ಬರ್ಬೋದು ದಯವಿಟ್ಟು. ಯಾಕಂದ್ರೆ ಗೊತ್ತಾಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅಂಗಡಿಯಾ ಹೋಗುವಂತೇಳಿ ಕಡೆಗೆ ಸೌಂಡು ಓದತ್ತೆಲ್ಲ ದೇಶಕ್ಕೆ ಹೇಳೋದು ಇಲ್ಲ ಅದು ಇಲ್ಲ ಸಾಕಷ್ಟು ಈ ಕಡೆ ಬರೀ ಈ ಕಡೆ ಬರೀ ಪಾರ್ಸೋರು ಮುಂದೆ ಈ ಕಡೆ ಕರಿ ಏನೋ ಈ ಕಡೆ ನೋಡಿ. ಖಾಲಿ ಗಣಿ ನಿಮ್ಗೆ 2 ಗಣಿ ಕೊಡಿದ್ರಲ್ಲ, ಆ ಖಾಲಿ ಗಣಿನ ಕುಂಕುಮ ಕೆಳಗಿರೋ ಗಣಿ ಕೆಳಗೆ ತಗೊಂಡ್ಬಿಡ. ಹಾ ಅದು ತಗೊಂಡ್ಬಿಡಿ, ಅಲ್ಲೇ ಕೆಳಗೆ ಇಡಿ ಎಲ್ಲರೂ ಕುಂಕುತ್ತಿದ್ರು. ಉಳಿದವರೆಲ್ಲ ದಯವಿಟ್ಟು ಕಡೆ ಬರಿ, ಯಾರ್ಯಾರ ದಯವಿಟ್ಟು ಈ ಕಡೆ ಬರಿ, ಒಂದು ಸೈಡಿಗೆ ಬರಿ. ಈ ಕಡೆ ಬಂದು ಎಲ್ಲರೂ ಎಷ್ಟು ಬನ್ನಿ ಎಷ್ಟೊಂದು ಬರೋಣ ಎಳಿಸ್ಕೊಳ್ಳಿ. ಅಕ್ಷರ ಮಾಡೋದು ಯಾರು ಎಚ್ಚರ ಮಾಡೋದು ದಯವಿಟ್ಟು. ನಾವು ಮೈಕಲ್ಲಿ ಹೇಳೋದ್ರೆ ಯಾರು ಎಚ್ಚರ ಮಾಡೋದು ಮಹಾಮಂಗಳಾರತಿ ಆಗ್ತದ, ಯಾರು ಅಲ್ಲೇ ಕೂತಲ್ಲೇ ಎಂಟು ಕಾಲಕ್ಕೆ ಭಕ್ತಿಯಿಂದ ಬೇರೆಯನ್ನು ಸ್ಮರಣ ಮಾಡಿ ಮಹಾಮಂಗಳಾರತಿ ಪ್ರಾರಂಭ ಆಗ್ತದ. ಅಕ್ಷರ ಮಾಡಿರುವಂತ ಕುಂಕುಮದಲ್ಲಿ ಕೆಳಗೆ ಹೇಳಿ ಎಲ್ಲರೂ ಕೈಗಳನ್ನು ಪ್ರಾರ್ಥನೆ ಮಾಡಿ ಹೇಳಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲರೂ ಕೂತಿರುವಂತಹ ಜಾಗದಲ್ಲಿ ಮಂಗಳಾರತಿಗಳ ಬಂದು ಕೊಡ್ತಾರ, ಪ್ರಸಾದ ವಾದನೆಗಳನ್ನು ಕೊಡ್ತಾರ. ಅದಕ್ಕೋಸ್ಕರ ಎಲ್ಲರೂ ಕೂತಲ್ಲೇ ಕೂತಿರಿ. ಅಲ್ಲ ಸ್ವಲ್ಪ ಮಂಗಳಾರತಿ ಆಗ್ತದೆ, ನೀವೆಲ್ಲ ಸ್ವಲ್ಪ ಹಿಂದೆ ತಂದ್ಕೊಡಿ, ಕೈ ತೊಳ್ಕೊಡ್ರಿ. ಕುಂಕುಮದ ವ್ಯವಸ್ಥೆ ಹಾಕಿರಲ್ಲ, ಕುಂಕುಮ ಕೈ ತೊಳ್ಕೊಡ್ರಿ. ರಾಜ್ಯ
महाकाली माता के महाकाली माता के ओम जवेदाद सर्वप्राप्त वेदांतेन प्रतिष्ठितः सत्यः प्रगतिर्भस्य परस्य महेश्वरः कात्यायनाय विद्महे कन्याकुमारी धीमहि तन्नो प्रचोदयात् महालक्ष्मी च विद्महे वृषभस्ते च धीमहि तन्नो लक्ष्मी प्रचोदयात् सरस्वती च विद्महे ब्रह्मपत्नी च धीमहि तन्नो वाणी प्रचोदयात् समुद्र पुष्पांजलि समर्पयामि अस्य रक्षां धारयामि अथ प्रार्थना ನೋಡಿ ಇಲ್ಲಿವರೆಗೂ ಕುಂಕುಮಾರ್ಚನೆ ಆಗಿರ್ತದ ಆ ಮಾಡಿರುವಂತಹ ಕುಂಕುಮಾರ್ಚನೆಯಲ್ಲಿ ನಮಗ್ ಗೊತ್ತಿದ್ದು ಕೆಲವೊಮ್ಮೆ ನಾವು ಹೇಳುವಂತ ಮಂತ್ರ ಕರೆಕ್ಟ್ ಆಗಿ ಕುಂಕುಮ ಹಾಕದೇ ಇರಬಹುದು ಅಥವಾ ನಮ್ಮ ಮಂತ್ರಗಳು ಲೋಪವಾಗಿರಬಹುದು. ಯಾವುದೇ ರೀತಿಯಿಂದ ನಮಗ್ ಗೊತ್ತಿದ್ದು ಏನಾದ್ರೂ ದೋಷಗಳಾಗಿದ್ರೆ ಆ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ನಮಗೂ ಈ ಗ್ರಾಮಸ್ಥರಿಗೂ ಎಲ್ಲರಿಗೂ ಕಲ್ಯಾಣವನ್ನು ಮಾಡುವಂತಹ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಹೇಳಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಂ ಮಾಂ ಮತ್ರ ಕ್ಷಮ್ಯತಾಂ ಪರಮೇಶ್ವರೇ ಜಗದೇಂಬಿಗೆ ರಾಷ್ಟ್ರಪೂರ್ವ ನಮಸ್ಕಾರ ಸಮರ್ಪಯಾಮಿ. ಇರಲಿ ಕುಂಕುಮಾರ್ಚನೆ ಬಂದು ಎಲ್ಲರೂ ಕೆಳಗಡೆ ಇರಿ. ಪ್ರಸಾದ ಕೊಡ್ತಾರೆ ನಿಮಗೆ. ಆ ಪ್ರಸಾದವನ್ನ ತಗೊಳ್ರಿ. ನೀವು ಎದ್ದ ನಂತರ ಒಂದು 5 ಜನ ಮುತ್ತಿಗೆ ಹೆಣ್ಮಕ್ಳಿಗೆ ಆ ಕುಂಕುಮವನ್ನು ಕೊಟ್ಟ ಮೇಲೆ ನೀವು ನಿಮ್ಮ ಮಕ್ಕಳು ಮನೆಯವರು ಎಲ್ಲರೂ ಹಚ್ಕೋಬೇಕು. ಅದಕ್ಕೆ ನೀವೆಲ್ಲರೂ 5 ಜನ ಮುತ್ತೈದರಿಗೆ ಆ ಕುಂಕುಮವನ್ನು ಕೊಟ್ಟ ನಂತರನೇ ನೀವು ಹಚ್ಕೋಬೇಕು. ಅದಾದ ನಂತರ ಪ್ರಸಾದ ಕೊಡ್ತಾರೆ. ಪ್ರಸಾದವನ್ನು ಬಾಯಿಗೆ ಹಾಕೊಂಡು ಕುಂಕುಮವನ್ನು ಹೆಣ್ಮಕ್ಳಿಗೆ ಕೊಟ್ಟು ಹಂಗೆ ಬಂದು ಹೊರಗಡೆಯಿಂದಲೇ ಆ ದೇವಿಯ ದರ್ಶನವನ್ನ ಮಾಡಿಕೊಂಡು ಹಾಗೆ ಪ್ರದಕ್ಷಿಣಾಕಾರವಾಗಿ ನಿಮ್ಮ
ಎಲ್ಲಾರು ಆ ಕುಂಕುಮವನ್ನ ಹೆಣ್ಮಕ್ಳಿಗೆ ಕೊಟ್ಟು ಹಾಗೆ ಪ್ರದಕ್ಷಿಣಾಕಾರ, ಯಾರು ದೇವಸ್ಥಾನದ ಆವರಣದಲ್ಲಿ ಹೊರಗಡೆ ಬರಬೇಡಿ, ಯಾಕಪ್ಪ ಅಂದ್ರೆ ಜಾಗ ಸಣ್ಣದ, ಹಾಗಾಗಿ ಎಲ್ಲರಿಗೂ ಜಾಗ ಆಗಲ್ಲ. ಆ ಹೊರಗಡೆಯಿಂದಲೇ ಪ್ರದಕ್ಷಿಣಾಕಾರವಾಗಿ ಹಿಂದಿನ ಜಾಗದಿಂದ ಹಿಂಗೆ ಬಂದು ಆ ದೇವಿ ದರ್ಶನ ಮಾಡಿಕೊಂಡು ಎಲ್ಲಾರು ಊಟದ ಪ್ರಸಾದ ವ್ಯವಸ್ಥೆ ಅದ, ಎಲ್ಲಾರು ಪ್ರಸಾದವನ್ನು ತಗೊಳ್ಳಿ. ಈ ಕೈಯಲ್ಲಿ ನಿಮ್ಗೆ ಪ್ರಸಾದ ಕೊಡ್ತಾರೆ, ಅಷ್ಟೆಲ್ಲ ಕೂತಿದ್ರು ಪ್ರಸಾದವನ್ನು ತಗೊಳ್ಳಿ. ಆದಿಪರಮೇಶ್ವರೇ ಬಾಲಕೆ ಶಂಭೂತ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ ಭಕ್ತಿಪ್ರದಾಭ್ಯ ಪರಿಪಾಲಯಂತಾನ್ಯಾಯೇನ ಮಾರ್ಗೆ ಮಹಿಮಹೇಶಾಃ ಗೋಬ್ರಾಹ್ಮಣೇಭ್ಯಃ ಶ್ರೀಮತ್ಸವಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷದವರ್ಜನ್ಯಃ ಪೃಥಿವೀಂ ಸ್ವಚ್ಛಚಾರಣೇ ದೇಶಾಯಂ ಕ್ಷವಹಿತ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಸ್ತಂತಪುತ್ರಃ ಅಗನಾಃ ಸದನಾಃ ಸಂತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ತಥಾಸ್ತು. ಅಮ್ಮ ಇಲ್ಲಿ ಇಲ್ಲಿ ಮುಂದೆ ಕೂತಿರೋರು ಒಬ್ಬೊಬ್ಬರು 5 ಜನ ಕೊಟ್ಟು ನೀವು ಎತ್ತಬೇಕು. ಆ ಕಡೆ ಭಾಗದಲ್ಲಿ ಇರೋರು ಯಾರು ಎಬ್ಬಿಸ್ಬೇಡಿ, ಒಬ್ರು ನೋಡಿ ಯಾರಾದ್ರೂ ವ್ಯವಸ್ಥಾಪಕರು ಯಾರು ಇರಿ, ಆ ಕಡೆ ಯಾರು ಎಬ್ಬಿಸ್ಬೇಡಿ. ಬರೀ ಅಮ್ಮ, ಹಾಗೆ ಬರೀ, ಹಾಗೆ ಬರೀ. ಆ ದೇವಿಯ ದರ್ಶನ ತಗೊಂಡು ಹಾಗೆ ಸೀದಾ ಪ್ರಸಾದ ಹೋಗ್ಬೇಕು. ಪ್ರಸಾದ ವ್ಯವಸ್ಥೆ ಆಗಿದೆ, ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೆ ಯಾರು ಹೋಗಬೇಡಿ. ಈ ಕಡೆ ಬರ್ರಿ. ದಯಮಾಡಿ ಆ ಕಡೆ ದೇವಿ ತಲಭಾಗ ಕೇಳಬೇಡಿ. ಈ ಕಡೆ ಅದು ಮಾತ್ರ ಒಬ್ಬರಿಗೆ 5 ಜನ ಕೊಟ್ಕೊಂಡು ಹಾಗೆ ಇರ್ತದೆ. ಅಮ್ಮ ನಿಮ್ ಪ್ರಸಾದ ಬಂದಿದಾರ? ಪ್ರಸಾದ ಬಂದಿರಿ. ಹಾಗೆ ದೇವಿ ದರ್ಶನ ತಗೋಬೇಡ್ರಿ, ತಗೋಬೇಡ್ರಿ. ನಡ್ರಮ್ಮ ನಡ್ರಿ. ಅವ್ರಿಗೆ ಅವ್ರ ಮೊಬೈಲ್ ಕೊಡಿ. ಮುಂಚೆ ಬರ್ರಿ, ಹಾಗೆ ಮುಂಚೆ ಬರ್ರಿ. ನಡ್ರಮ್ಮ ನಡ್ರಿ ನಡ್ರಿ ನಡ್ರಿ. ಅಲ್ಲ ಏನು ಆಗಲ್ಲ ಹೇಳ್ತಾರೆ ಎಷ್ಟು ಕೊಡ್ಬೇಕಂತ ಹೆಣ್ಮಕ್ಳು. ಇನ್ನೂರು ಇಟ್ಟು ಗಡಿ ಆಗ್ಬಿಡ್ತು. 200 ಕುಂಕುಮಾರ್ಚನೆ ಮಾಡಿದ್ದಾರೆ. ಸಮಯ ನೀವು ಹಿಂದಕ್ಕೆ ಸಮಯ ಪುರುಷ ಅಲ್ಲಿ ಅಲ್ಲಿ ಬರಲ್ಲ ಅಲ್ಲಿ ಅಲ್ಲಿ ಬರೋದು ಪುರುಷ ಕಾಣಕಲ್ಲ. ಗಂಟು ತರ್ತೀನಿ. ನಮಸ್ಕಾರ ಮಾಡಿ ಓಕೆ. ಅಪ್ಪ ನಡ್ಕೊಂಡು ಮಾಡ್ತೀಯಲ್ಲ ಪೂಜನ. 5 ಮಂದಿ ಕುಂಕುಮ ಜಾಸ್ತ್ರಮ್ಮ. ಈಗ ಇವಾಗ ಹೇಳ್ಬಿಡು, ಯಾರೊಂದು ದಿಮ್ಮನ್ ಸೈಡ್ ಇದ್ದಾರೋ ನಾಳೆ ಯಾರು ಬರ್ಬಾರ್ದು. ಅಲ್ಲ ಇಲ್ಲಿದ್ದಾರೆ ಸ್ವಾಮಿ, ಇವಾಗ ಹೇಳ್ಬೇಕು ಬರ್ಬಾರ್ದು ಅಷ್ಟೇ. ಅಲ್ಲ ಇಲ್ಲಿ ಕುಂಭಕ್ಕಲ್ಲ, ಇಲ್ಲಿ ಕೂಡ ಹೋಮತ್ತ ಕೂಡ ಬರ್ಬೇಡ ಸ್ವಾಮಿ. ಯಾರೊಂದು ದಿಮ್ಮನ್ ಸೈಡ್ ಇದ್ದಾರೆ ಕೂಡ ಹೇಳ್ರಮ್ಮಾಗ. ಇವಾಗ ಹೇಳಿರಲ್ಲ ಮತ್ತೆ ನೀವು ದಾಸ ಮಾಡ್ತೀರಿ. ಇಲ್ಲ ಅವ್ರು ಹೆಂಗ್ ಬರ್ತಾರ ನಾಳೆ ಅವ್ರ ಹೆಂಗ್ ಬರ್ತಾರ ಎದ್ದೇಳ ಅವ್ರ ಸಕಲ ಸದ್ಭಕ್ತರಿಗೆ ಸಭೆಯ ಪ್ರಾರ್ಥನೆ. ಬೆಳಗ್ಗೆ ಯಾರ್ಯಾರು ಗಂಗಾ ಕೂಡ ಗೌರಿ ಕೂಡ ತಗೊಂಡಿದ್ರಿ ಎಲ್ಲಾರು ಊಟ ಮಾಡಬಹುದು. ಯಾರ್ಯಾರು ಭಕ್ತಾದಿಗಳು ಯಾರ್ಯಾರಿದ್ದೀರಿ ಎಲ್ಲರೂ ಊಟ ಪ್ರಸಾದವನ್ನು ಸ್ವೀಕರಿಸಬಹುದು, ಏನು ಸಮಸ್ಯೆ ಇಲ್ಲ, ಎಲ್ಲಾರು ತಗೋಬಹುದು.
ಏನಮ್ಮ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ರಿ ಅಲ್ಲಿ ಹಿಂದ್ಗಡೆ ಐತೆ ನೋಡ್ರಿ ಬೆಳಗಿಂದ ಉಪವಾಸ ಇದ್ದವ್ರು ಊಟ ಮಾಡ್ಬೋದು. ಗೌರಿ ಕಡೆ ಹೋಗ್ತಾರಾಗ್ಲಿ ಕಳಸ ಹಿಡಿದವರಾಗ್ಲಿ ಯಾರೇ ಆಗ್ಲಿ ಉಪವಾಸ ಇದ್ದವರು ಊಟ ಮಾಡಬಹುದು. ಸ್ವಲ್ಪ ದೂರ ಹೋಗ್ರಿ. ತಡ ಇವಾಗಿಲ್ಲ ಆಯ್ತು ಪೂಜೆ ಇಲ್ಲಿ ಹೋಗ್ತಲ್ಲ ಬಾವು 3 ದಿನ ತಗನಿಲ್ಲ. ಊಟ ರೆಡಿ ಆಗಿದೆ, ಊಟ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ಕೊಂಡಿದ್ದೇವೆ. లాస్ట్ ఒక వీడియో ముందు తీసుకుంటారు. 6 ಗಂಟೆಯಿಂದ ಸ್ಟಾರ್ಟ್. ಪೂಜೆ ಕೂತಾರೆ ಎಲ್ಲಿದ್ರು ನೀನ್ ಸೈಟ್ಗೆ ಬಂದ್ ಮಾಡಿ ವಿಡಿಯೋ ಜಗ್ಗಿದವ ಒಂದ್ ರೌಂಡ್ ಕುಡಿದಾಕ ಇವತ್ತಿನ ದಿನ ಬೆಳಗ್ಗೆಯಿಂದ ನವಗ್ರಹಗಳ ಪೂಜೆ, ಆ ನವಚಂಡಿ ಕಲಶದ ಸ್ಥಾಪನೆ ಹಾಗೂ ಆ ದೇವಿ ಕಲಶಗಳ ಸ್ಥಾಪನೆ, ಸಾಯಂಕಾಲದಲ್ಲಿ ಲಕ್ಷ ಕುಂಕುಮಾರ್ಚನೆ, ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ಸಂಪನ್ನಗೊಂಡಿರುತ್ತದೆ. ಇದೇ ರೀತಿಯಾಗಿ ನಾಳೆ ಕೂಡ ಎಲ್ಲಾ ಭಕ್ತ ಮಹಾಶಯರು ಆಗಮಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಮಹಾಶಯರನ್ನ ಆಗಮಿಸಿ ಆ ಚಂಡಿ ದೇವಿಯ ಕೃಪೆಗೆ, ಆ ಹೋಮದ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ. ಬೆಳಗಿನ ಜಾವ 6 ಗಂಟೆಗೆ ಎಲ್ಲಾ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಗಣಪತಿ ಪೂಜೆಯೊಂದಿಗೆ ಆ ನವಚಂಡಿ ಹೋಮ, ಅದರ ನಂತರ ಆ ದೇವಿಯ ಪೂರ್ಣಾವತಿ, ಇನ್ನು ಕುಮಾರಿಕಾ ಪೂಜೆ, ಇನ್ನು ಅನೇಕ ಕಾರ್ಯಕ್ರಮಗಳು ನಡೀತವೆ. ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ. ಎಲ್ಲಾ ಭಕ್ತ ಮಹಾಶಯರು ದೇವಸ್ಥಾನದ ಆವರಣದಲ್ಲಿ ಬಂದು ಆ ದೇವಿ ಕೃಪೆಗೆ ಪ್ರಾರ್ಥನೆ. ಚಂಡಿ ಹೋಮನೆ ಸಾಮಾನ್ಯ ಹೋಮ ಹೆಸರಿಂದ ನಾವು ಮಾಡಿ ಆಗಲ್ಲ. ಒಂದು ಸಮುದಾಯದಿಂದ, ಒಂದು ಸಂಘದಿಂದ ಇಂಥ ಹಣವನ್ನು ನೀಡಿದ್ದಾರೆ ಉದ್ಯಮ ಗ್ರಾಮಕ್ಕೆ. ಹಾಗಾಗಿ ಆ ಹೋಮದಲ್ಲಿ ಭಾಗಿಯಾಗುವುದೇ ಮಹತ್ತರವಾದಂತಹ ಹಾಗಾಗಿ ಹೋಮಕ್ಕೆ ಎಲ್ಲರಿಂದ ಆಗಮಿಸಿ ಆ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಕಡಿಮೆ ಪ್ರಾರ್ಥನೆ. ಏನು ರಾತ್ರಿ ಯಾರು ಇರು ಸ್ವಲ್ಪ ಇದ್ರೆ ಇರ್ತದೆ. ನಾನು ನಾನು ಮಾಡ್ಸಿ ನಾಳೆ ಮಾಡ್ಸಿ